ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ನನ್ನ ಅಮ್ಮನ ಮನೆಯಲ್ಲಿ ನಾನು ಮಾರ್ನಿಂಗ್ ಟೈಮ್ ಯಾವ ರೀತಿ ಇರ್ತೀನಿ, ಮಾರ್ನಿಂಗ್ ಟೈಮ್ ನನ್ನ ರೊಟೀನ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನು ಮಾರ್ನಿಂಗ್ ಎದ್ದ ಕೂಡಲೇ ಪಾಪುಗೆ ಒಂದ್ಸಲ ಫೀಡ್ ಮಾಡಿ ಅವಳನ್ನ ಮಲಗಿಸಿ, ನೆಕ್ಸ್ಟು ವಿಂಡೋಸು ಡೋರೆಲ್ಲ ಓಪನ್ ಮಾಡಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಸೀದಾ ಅಡುಗೆ ಮನೆಗೆ ಬಂದು ಒಂದು ಗ್ಲಾಸ್ ಜೀರಿಗೆ ನೀರು ಮಾಡ್ಕೊತೀನಿ. ಇವಾಗ ಜೀರಿಗೆ ನೀರು ಕುಡಿದು ಅಭ್ಯಾಸ ಆಗಿರೋದ್ರಿಂದ ಮಾರ್ನಿಂಗ್ ಟೈಮ್ ಯಾವುದೇ ರೀತಿ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಹಾಲು ಸಹ ಕುಡಿಯೋದಕ್ಕೆ ಮನಸ್ಸಿಲ್ಲ. ಇವಾಗ ಜೀರಿಗೆ ನೀರಿಗೆ ನಾನು ಅಭ್ಯಾಸ ಆಗೋಗಿದೆ. ಜೀರಿಗೆ ನೀರನ್ನ ಬೇಗನೆ ಕುಡಿದು ಕೆಲಸ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಪಾಪು ಎದ್ದೇಳಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಬೇಕಲ್ವ, ಅದಕ್ಕೋಸ್ಕರನೇ. ಇನ್ನು ಅಕ್ಕಂಗೆ ಕಾಲು ನೋವು ಅಂತ ಮಲ್ಕೊಂಡಿದ್ದಾಳೆ. ಇಲ್ಲ ಅಕ್ಕ ಒಂದು ಕೆಲಸ, ನಾನೊಂದು ಕೆಲಸ, ಈ ರೀತಿ ಶೇರ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಈಗ ಅಕ್ಕ ಮಲ್ಕೊಂಡಿದ್ದಾಳೆ, ಹಾಗಾಗಿ ಎಲ್ಲ ಕೆಲಸ ಮಾಡಿ ಟಿಫನ್ಗೂ ಕೂಡ ಮಾಡಬೇಕು. ಇನ್ನು ಅಮ್ಮ ಬಂದು ಅಮ್ಮಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಎದ್ದು ಟಿಫನ್ ಮಾಡಿಕೊಡಿ, ಕೆಲಸ ಮಾಡಿಕೊಡಿ ಅಂತ ಕೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನೇ ಬೇಗ ಕೆಲಸ ಮುಗಿಸಿ ಟಿಫನ್ ಕೂಡ ಮಾಡಿದೆ. ಬಾಗಿಲೆಲ್ಲ ತೊಳೆದು ಹೊಸ್ಲಿಗೂ ಕೂಡ ರೆಡಿ ಮಾಡಿಕೊಟ್ಟೆ. ಯಾಕಂತ ಹೇಳಿದ್ರೆ ಅಮ್ಮ ಲೇಟಾಗಿ ಎದ್ದು ಪೂಜೆ ಮಾಡ್ತಾರೆ, ಒಂದು 10 ಗಂಟೆ ಹಂಗೆ. ಸೊ ಹಾಗಾಗಿ ಕಸ ಗುಚ್ಚಿ ಮನೆ ಒರೆಸಿದಾದ್ಮೇಲೆ ಈ ಕೆಲಸನೂ ಕೂಡ ಮುಗಿಸ್ಬಿಡ್ತೀನಿ. ಇನ್ನು ಮನೆ ಕೆಲಸ ಎಲ್ಲ ಮುಗ್ದಿದ್ದಾದಮೇಲೆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ಗೆ ಒಂದು ಕೋಸ್ ಬಾತ್ ಮಾಡೋಣ ಅಂತ, ಎಲೆ ಕೋಸಲ್ಲಿ. ಸೊ ಏನಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಈರುಳ್ಳಿ, ಟೊಮೊಟೊ, ಕೋಸೆಲ್ಲ ಹಚ್ಕೊಂಡಿದ್ದೀನಿ. ಇನ್ನು ನಾನು ಮಸಾಲೆ ಬಂದು ಮುಂಚೆನೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತಾರೆ ಅಮ್ಮ, ಅದನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಬೇಗನೆ ಆಗಲಿ ಅಂತ. ನಾನು ಅಮ್ಮ ಇಬ್ಬರೇ ಅಲ್ವಾ, ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡಿದೆ. ನೆಕ್ಸ್ಟು ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ಒಂದು ಗ್ಲಾಸ್ ಟೀ ಕುಡಿಲೇಬೇಕು. ಅದೊಂಥರ ಟಾನಿಕ್ ಅಂತಲೇ ಹೇಳ್ಬೋದು ನನಗಂತೂ.
ಇಲ್ಲಿ ಅಮ್ಮ ಮನೆಗೆ ಬಂದಮೇಲೆ ಟೀ ಅಭ್ಯಾಸ ಆಗಿದ್ದೇನೆ. ಆ್ಯಕ್ಚುಲಿ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಇವತ್ತು ಡಿಫ್ರೆಂಟಾಗಿರಲಿ ಅಂತೇಳಿ ಸ್ವಲ್ಪ ಮಸಾಲ ಟೀ ಮಾಡಿಕೊಂಡೆ, ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕಿ ಒಂದು ಟೀ ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಈ ಟೀ ಬಂದು ಒಂಥರ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಪಾಪು ಜೊತೆ ಸ್ವಲ್ಪ ಆಟ ಆಡ್ಕೊತಾ ಇರ್ತೀನಿ. ಇನ್ನು ಈ ಬುಕ್ಕೆಲ್ಲ ತೋರಿಸ್ತಾ ಇದ್ದರೆ ಪಾಪು ಪೇಜೆಲ್ಲ ಟರ್ನ್ ಮಾಡೋದಕ್ಕೆ ನೋಡ್ತಾಳೆ, ಇಲ್ಲಾಂದರೆ ಪೇಜೆಲ್ಲ ಹಿಡ್ದು ಹರಿದಾಕ್ತಾಳೆ. ಜೊತೆಗೆ ಬಾಯಿಗೂ ಕೂಡ ಇಟ್ಕೊತಾಳೆ ಆ ಪೇಪರ್ನ ತಗೊಂಡು. ಚಿಕ್ಕ ಚಿಕ್ಕ ಸ್ಟೋರೀಸು. ನಿನ್ನ ಪೇಜು ಟರ್ನ್ ಮಾಡ್ತಾ ಇದೆಯಾ ಅಥವಾ ಅರ್ಧಾಗ್ತಾ ಇದೆಯಾ ವಂಶು ನೀನು? ಅದೇನಾ ಅಲ್ಲಿರೋದು? ಓದು ಓದು ವಂಶು. ಹ್ಞೂ ಅದೇನಾ? ಇಲ್ಲಿ ನಾನು ಹೋಗ್ತಾ ಇರೋದು ಪಕ್ಕದ ಮನೆ ಆಂಟಿ ಮನೆಗೆ. ಯಾಕಂತ ಹೇಳಿದ್ರೆ ಪಾಪು ಇದ್ದಾಳೆ ಆಂಟಿ ಮನೇಲಿ, ಅದಕ್ಕೋಸ್ಕರನೇ. ಆಂಟಿ ಮಾರ್ನಿಂಗೇ ಬಂದು ಅವ್ರ ಮನೇಲಿ ಕೆಲಸ ಎಲ್ಲ ಮುಗಿಸಿ ಬಂದು ಪಾಪುನ ಎತ್ಕೊಂಡೋಗಿ ಆಟ ಆಡಿಸ್ತಾ ಇರ್ತಾರೆ. ಬರಲ್ವಾ ಬರಲ್ವಾ ಇಟ್ಕೋ ಕೈ. ಬಾ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ಇದು ನನ್ನ ಅಮ್ಮನ ಮನೇಲಿ ನಾನು ಮಾರ್ನಿಂಗ್ ಟೈಮ್ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.